ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹಾರ್ಮುಜ್ ಜಲಸಂಧಿ ಮೇಲೆ ತನಗೂ ನಿಯಂತ್ರಣ ಬೇಕು ಅಂತ ಇದೆ ಯುಎಸ್. ಹಾರ್ಮುಜ್ ಜಲಸಂಧಿ ಮೇಲೆ ತನ್ನದೇ ನಿಯಂತ್ರಣ ಅಂತ ಇರಾನ್ ಹೇಳ್ತಾ ಇದೆ. ನೋಡಿ, ಯುದ್ಧ ಆರಂಭ ಆಗಿದೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧವನ್ನು ಮಾಡ್ತಾ ಇದೆ. ಈಗ ಇರಾನ್ ಹಾರ್ಮುಜ್ ಜಲಸಂಧಿ ನನ್ನದೇ ನಿಯಂತ್ರಣದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ರೆ, ಇತ್ತ ಯುಎಸ್ ಕೂಡ ನೇರವಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ ಬೇಕು ಅಂತ ಹೇಳ್ತಾ ಇದೆ. ಯುಎಸ್ ಇರಾನ್ ಹಾರ್ಮುಜ್ ಜಲಸಂಧಿ ನಿಯಂತ್ರಣ ಬೇಕೆಂದು ಈಗ ಒತ್ತಡವನ್ನ ಮಾಡ್ತಾ ಇದೆ, ಸರ್ಕಸ್ನ ಮಾಡ್ತಾ ಇದೆ. ಆದರೆ ಅಮೆರಿಕ ದೇಶ ಈ ವಾದಕ್ಕೆ ಒಪ್ತಾ ಇಲ್ಲ. ಹಾರ್ಮುಜ್ ಮೇಲೆ ಬೇರೆ ದೇಶಗಳಿಗೆ ಯಾವುದೇ ನಿಯಂತ್ರಣ ಇಲ್ಲ, ಹಾರ್ಮುಜ್ ಜಲಸಂಧಿಯ ಪ್ರದೇಶ ಇರಾನ್ಗೆ ಸೇರಿದೆ ಅಂತ ಇರಾನ್ ಹೇಳ್ತಾ ಇದೆ. ಈಗ ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಇರಾನ್ ಯುಎಸ್ ಫೈಟ್ ಆರಂಭ ಮಾಡಿದೆ. ಜಟಾಪಟಿಯ ನಡುವೆ ಯುದ್ಧ ತೀವ್ರಗೊಳ್ಳುತ್ತಾ ಅನ್ನೋ ಆತಂಕ ಶುರುವಾಗ್ತಾ ಇದೆ. ಇನ್ನು ಹಾರ್ಮುಜ್ ಜಲಸಂಧಿ ಅದರ ಮೇಲೆ ನಿಯಂತ್ರಣ ಬೇಕು ಅಂತ ಒಂದು ಕಡೆ ಯುಎಸ್, ಇನ್ನೊಂದು ಕಡೆ ಇರಾನ್ ಇದು ನನ್ನ ವ್ಯಾಪ್ತಿಯಲ್ಲಿದೆ, ನಾನೇ ಇದನ್ನ ನಿಯಂತ್ರಿಸಬೇಕು ಅನ್ನೋ ಮಾತನ್ನ ಆಡ್ತಾ ಇದೆ. ಈ ನಿಟ್ಟಿನಲ್ಲಿ ಇವಾಗ ಆಗಿರೋ ಹೊಸ ಆತಂಕ ಏನು ಅಂದರೆ, ಈ ಇಬ್ಬರು ಹಾರ್ಮುಜ್ ಜಲಸಂಧಿಗೋಸ್ಕರನೇ ಯುದ್ಧವನ್ನು ಮತ್ತಷ್ಟು ತೀವ್ರ ಮಾಡ್ತಾರ. ಅದು ಆಗಿದ್ದೇ ಆದರೆ ಯುದ್ಧ ಆಸ್ ಇಟ್ ಈಸ್ ಮುಂದುವರಿಯುತ್ತೆ. 5 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ಮೇಲೆ ಹಿಡಿತಾ ಬೇಕು ಅಂತ ಸರ್ಕಸನ್ನು ಮಾಡ್ತಾ ಇದ್ದಾರೆ. ನೋಡಿ, ಕಿರಿದಾದಂಥ ಒಂದು ಜಾಗ, 33 ಕಿಲೋಮೀಟರ್ ಅದು ಅದರ ವ್ಯಾಪ್ತಿ. ಅದನ್ನು ದಾಟಿದ್ರೇ ಬೇರೆ ದೇಶಗಳಿಗೆ ಕಚ್ಚಾ ತೈಲಗಳ ಪೂರೈಕೆ, ಜೊತೆಗೆ ಈ ಗ್ಯಾಸ್ ಟ್ಯಾಂಕರ್ಗಳೆಲ್ಲ ಏನು ಸಿಲುಕಿದೆಯಲ್ಲ, ಬೇರೆ ಬೇರೆ ದೇಶಕ್ಕೆ ಹೋಗುವಂಥ ಹಡಗುಗಳು, ಅದೆಲ್ಲವೂ ಕೂಡ ಈ ಜಲಸಂಧಿಯನ್ನು ದಾಟಲೇಬೇಕು ಇರಾನಿಂದ ಬರಬೇಕು ಅಂದರೆ. ಈ ಜಲಸಂಧಿಯ ಮೇಲೆ ನಮ್ಮ ಹಿಡಿತ ಬೇಕು, ನಮಗೆ ನಿಯಂತ್ರಣಕ್ಕೆ ಕೊಡಿ ಇದನ್ನ ಅನ್ನೋದು ಡೊನಾಲ್ಡ್ ಟ್ರಂಪ್ ಮಾತು. ಅದಕ್ಕೆ ಇರಾನ್ ಹೇಳ್ತಾ ಇದೆ, ಅದು ಹೇಗಾಗತ್ತೆ ಸ್ವಾಮಿ, ಇದು ನಮ್ಮ ಜಾಗ, ನಾವೇ ಇದ್ರ ಮೇಲೆ ಹಿಡಿತ ಸಾಧಿಸ್ತೀವಿ ಅನ್ನೋದು ಅವ್ರ ಮಾತು. ಈ ಇಬ್ಬರ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಿನ ಮಧ್ಯೆ ಹೊಸ ಸಮಸ್ಯೆ ಏನು, ಈ ಹಾರ್ಮುಜ್ ಜಲಸಂಧಿಗೋಸ್ಕರನೇ ಯುದ್ಧ ಇನ್ನಷ್ಟು ತೀವ್ರ ಆಗ್ಬಿಡುತ್ತಾ ಅನ್ನೋ ಆತಂಕ ಎದುರಾಗಿದೆ. ಈಗ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಹಾರ್ಮುಜ್ ಜಲಸಂಧಿಗೋಸ್ಕರನೇ ಯುದ್ಧ ತೀವ್ರ ಆಗತ್ತಾ ಅನ್ನೋ ಆತಂಕ ಹೊಸ ಪ್ರಶ್ನೆ. ಈಗ ಮಾಹಿತಿಯನ್ನು ನೀಡೋದಾದ್ರೆ. ಹೌದು ಮಧುಸೂದನ್, ಈಗ ಹಾರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕ ತಮಗೂ ಕೂಡ ನಿಯಂತ್ರಣ ಇರಬೇಕು ಅಂತೇಳಿ ಬಯಸ್ತಾ ಇದೆ. ಈ ಒತ್ತಾಯವನ್ನ ಇರಾನ್ಗೆ ಮಾಡಿದೆ. ಆದರೆ ಇರಾನ್ ಹಾರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣವನ್ನ ಅಮೆರಿಕಕ್ಕೂ ಕೂಡ ಬಿಟ್ಕೊಳ್ಲಿಕ್ಕೆ ಅಥವಾ ಅಮೆರಿಕದ ಜೊತೆಗೆ ಹಂಚಿಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಹಾರ್ಮುಜ್ ಜಲಸಂಧಿಯ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣ ಇರಾನ್ಗೆ ಮಾತ್ರನೇ ಸೇರಿದ್ದು, ಯಾವುದೇ ಕಾರಣಕ್ಕೂ ಕೂಡ ಈ ಬೇರೆ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ ಕೊಡೋದಿಲ್ಲ ಅಂತೇಳಿ ಇರಾನ್ ಕೂಡ ಹೇಳಿದೆ. ಆದ್ರೆ ಈಗ ಅಮೆರಿಕ ಮತ್ತು ಇರಾನ್ ಎರಡೂ ಕೂಡ ಸೇರ್ಕೊಂಡೇ ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಣ ಮಾಡಬೇಕು, ಅಲ್ಲಿ ಹಡಗುಗಳು, ತೈಲ ಟ್ಯಾಂಕರ್ಗಳು ಸಂಚಾರ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಇದನ್ನ ಇರಾನ್ ದೇಶ ಒಪ್ತಾ ಇಲ್ಲ. ಇದರಿಂದಾಗಿ ಈಗ ಎರಡು ದೇಶಗಳ ನಡುವೆ ಈ ಹಾರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣದ ಬಗ್ಗೆನೂ ಕೂಡ ಮಾತುಕತೆಗಳು ನಡೀತಾ ಇವೆ. ಈಗ ಸಂಪೂರ್ಣವಾದಂತಹ ಕದನ ವಿರಾಮ ಘೋಷಣೆ ಮಾಡಬೇಕು ಅಂದ್ರೆ ಮುಂದೆ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎರಡೂ ದೇಶಗಳು ಕೂಡ ತಮ್ಮದೇ ಆದಂತಹ ಬೇಡಿಕೆ ಮತ್ತು ಷರತ್ತುಗಳನ್ನು ಕೂಡ ಇಟ್ಟಿವೆ. ಈ ಒಂದು ವಿಷಯಗಳ ಬಗ್ಗೆ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಮಧ್ಯಸ್ಥಿಕೆದಾರರ ರಾಷ್ಟ್ರಗಳ ಸಮ್ಮುಖದಲ್ಲಿ ಈಗ ಮಾತುಕತೆಗಳು ಕೂಡ ನಡೀತಾ ಇವೆ. ಪಾಕಿಸ್ತಾನ, ಒಮನ್, ಟರ್ಕಿ ದೇಶಗಳು ಈಗ ಎರಡೂ ದೇಶಗಳ ಮಧ್ಯೆ ಮಧ್ಯಸ್ಥಿಕೆಯನ್ನು ಕೂಡ ವಹಿಸಿ ಮಾತುಕತೆಯನ್ನ ನಡೆಸ್ತವೆ. ಅದರಲ್ಲಿ ಈಗ ಹಾರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ಕೂಡ ಒಂದು ಪ್ರಮುಖವಾದಂತಹ ವಿಷಯ ಆಗಿದೆ. ಮಧುಸೂದನ್, ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.